ಗೆಳೆಯರೆ, ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್. ನಾನು 50ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ಸದ್ಯದಲ್ಲೇ 1 lakh ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಲ್ಡರ್ಲಿ ಪೀಪಲ್, ವಯಸ್ಸಾದವರು ಬೀಳೋದು ಜಾಸ್ತಿ ಅಲ್ವಾ. ಬೈಕಲ್ಲಿ ಆಕ್ಸಿಡೆಂಟ್ ಆಯಿತು, ಮತ್ತು ಮರದ ಮೇಲಿಂದ ಬಿದ್ದರು, ಹೊಡೆತ ಏಟುಗಳಾಯಿತು ಅಲ್ವಾ, ಹೊಡೆದಾಟಗಳಾದರೂ ಮೂಳೆ ಮುರಿಯೋದು ಹೆಂಗಲ್ಲಿ ಓಕೆ. ಬಟ್ ವಯಸ್ಸಾದ್ಮೇಲೆ ಆ ಥರ ಏನೂ ಆಗಬೇಕಂತಿಲ್ಲ. ಮನೇಲೆ ಸುಮ್ಮನೆ ಜಾರ್ ಬಿದ್ದಿರ್ತಾರೆ, ಬಚ್ಚಲಿಂದ ಬರೋ ಜಾರ್ ಬೀಳ್ತಾರೆ, ಈ ಫ್ರ್ಯಾಕ್ಚರ್ ಆಗುತ್ತೆ. ಫ್ರ್ಯಾಕ್ಚರ್ ನೆಕ್ ಫೀವರ್ ಅಂತ ಇಂಟರ್ಟೋಕಾಂಡಿಯಲ್ ಫ್ರ್ಯಾಕ್ಚರ್ ಅಂತ ಇರುತ್ತೆ. ಸೊ ಯಾಕೆ ವಯಸ್ಸಾದವರಲ್ಲಿ ಮೂಳೆಗಳು ಬೇಗ ಮುರಿಯುತ್ತೆ ಅಂದರೆ, ಒಂದು ಅವ್ರ ಮಸಲ್ ವೀಕ್ನೆಸ್ ಇರುತ್ತೆ, ಮಸಲ್ಸ್ ಒರಿಜಿನಲ್ ಸ್ಟ್ರೆಂತ್ ಇರಲ್ಲ. ಬೋನ್ಸ್ ಕೂಡ ಆಸ್ಟೋಪೀನಿಯಾ, ಆಸ್ಟೋಪೊರೋಸ್ ಅಂತ ಬೋನ್ಸ್ಗಳು ಬಿಟ್ಟಲ್ಲ ಇರುತ್ತೆ. ಸ್ವಲ್ಪ ಬಿತ್ತಂದ್ರೆ ಟಕ್ಕಂದು ಮೂಳೆ ಮುರಿದ್ಬಿಡುತ್ತೆ. ಸೊ ಬ್ಯಾಲೆನ್ಸಿಂಗ್ ಚೆನ್ನಾಗಿರಲ್ಲ. ಸೊ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಒಳ್ಳೆ ಆಹಾರ ಪದಾರ್ಥ ತೊಗೊಳ್ಳೋದ್ರಿಂದ, ಮನೆಯಲ್ಲಿ ಕೆಲವು ಮಾಡಿಫಿಕೇಷನ್ಸ್ ಮಾಡೋದ್ರಿಂದ, ಎಕ್ಸಸೈಸ್ ರೆಗ್ಯುಲರ್ ಮಾಡೋದ್ರಿಂದ ಈ ರೀತಿ ಎಷ್ಟೊಂದು ಫಾಲ್ಸ್ನ, ಎಸ್ಪೆಷಲಿ ವಯಸ್ಸಾದರೂ ಬೀಳೋದನ್ನ ಅವಾಯ್ಡ್ ಮಾಡೋದು, ಫ್ರ್ಯಾಕ್ಚರ್ನ ಅವಾಯ್ಡ್ ಮಾಡೋದು ಗೆಳೆಯರೆ. ಸೊ ಪೂರ್ತಿ ವಿಡಿಯೋ ನೋಡಿ, ಸಿಂಪಲ್ ಟಿಪ್ಸ್ ಹೇಳ್ತೀನಿ, ನೀವು ಫಾಲೋ ಮಾಡಿ. ವಯಸ್ಸಾದ ನಿಮ್ಮ ತಂದೆ ತಾಯಿಗೆ, ಅಜ್ಜಂದಿರು ಈ ವಿಡಿಯೋನ ಫಾಲೋ ಮಾಡಿ, ಅವರು ಫಾಲೋ ಮಾಡಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್. ಒನ್ಸ್ ಅಗೇನ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಕಾಮನ್ ಕಾಸಸ್ ಏನಕ್ಕೆ ವಯಸ್ಸಾದರೂ ಮನೇಲಿ ಬೀಳ್ತಾರೆ ಅಂದರೆ, ಸಿಂಪಲ್ ರೀಸನ್ಸ್ ಇರುತ್ತೆ. ಒಂದು ವಯಸ್ಸಾಗಿರುತ್ತೆ, BP ಇರ್ಬೋದು, ತಲೆ ಸುತ್ತ ಬಂದು ಬಿದ್ದಿರ್ಬೋದು, ಇಲ್ಲ ಕಣ್ಣು ಸರಿಯಾಗಿ ಕಾಣ್ದೇ ಮಂಜಾಗಿ ಕಣ್ಣು ಕಾಣ್ದೇ ಬಿದ್ದಿರ್ಬೋದು, ಅಥವಾ ರಾತ್ರಿ ಹೊತ್ತು ಇದ್ದಕ್ಕಿದ್ದಂಗೆ ಎದ್ದುಬಿಡ್ತಾರೆ. ಸಡನ್ನಾಗಿ ಎದ್ದ ತಕ್ಷಣ ತಲೆ ತಿರುಗಿಬಿಡುತ್ತೆ, ಬ್ಯಾಲೆನ್ಸ್ ಸಿಗಲ್ಲ, ಬಿದ್ದೋಗ್ಬಿಡ್ತಾರೆ. ಅಥವಾ ರಾತ್ರಿ ಬಚ್ಚಲಿಗೆ ಹೋಗ್ಬೇಕಾದ್ರೆ ಪದೇ ಶುಗರು, ಡಯಾಬಿಟೀಸ್ ಪದೇ ಎದ್ದೇಳ್ತಿರ್ತಾರೆ. ಗಂಡಸರಲ್ಲಿ BP ಹೆಚ್ಚಂತಂತೆ, ಬಿನೈನ್ ಪ್ರೊಸ್ಟೇಟಿಕ್ ಹೈಪರ್ಟ್ರೋಫಿ ಅಂತ, ಅವ್ರು ಪದೇ ಎದ್ದು ಹೋಗ್ತಾ ಇರ್ತಾರೆ. ಸೊ ಏನಂತೆ, ರಾತ್ರಿ ಕತ್ಲಿರುತ್ತೆ, ಡಿಮ್ ಲೈಟು ಗೊತ್ತಾಗಲ್ಲ, ಎರಡೂ ಬಿದ್ದುಬಿಡ್ತಾರೆ. ಸೊ ಇಂಥ ಸಿಂಪಲ್ ರೀಸನ್ಸ್, ನಾನಾ ಕಾರಣಗಳಿದೆ ಏನಕ್ಕೆ ವಯಸ್ಸಾದರೂ ಬೆಳೆದ್ರು ಅಂತ. ಡಯಾಬಿಟೀಸ್ ಆಗಿ ಮಸಲ್ಸ್ ವೀಕ್ ಆಗಿರ್ಬೋದು, ಮಸಲ್ಸ್ ವೀಕ್ ಆಗಿ ಮಸಲ್ಸ್ ಬ್ಯಾಲೆನ್ಸ್ ಇಲ್ದೇ ಇರ್ಬೋದು, ಅಥವಾ ಡಿಫಾರ್ಮಿಟಿ, ಮಂಡಿನೋ ಇರುತ್ತೆ, ಮಂಡಿಗೆ ಬೆಂಡ್ ಆಗಿಬಿಟ್ಟಿರುತ್ತೆ. ಸೊ ಈ ರೀತಿ ನಾನಾ ರೀತಿ ಕಾರಣಗಳು, ಜೊತೆಗೆ ಸ್ವಲ್ಪ ಎಡು ಬಿದ್ದುಬಿಡ್ತಾರೆ. ಮನೆಯಲ್ಲಿ ಬಚ್ಚಲ್ಲಿ ಸ್ವಲ್ಪ ಜಾರ್ ಇರುತ್ತೆ, ನೀರು ಬಿದ್ದಿರುತ್ತೆ, ಎಡು ಬಿದ್ದುಬಿಡ್ತಾರೆ, ಹೊಸಲು ಎಡು ಬಿದ್ದುಬಿಡ್ತಾರೆ. ಮತ್ತು ಸಿಂಪಲ್ ನಾನಾ ಕಾರಣಗಳಿಂದ ವಯಸ್ಸಾದರೂ ಬಿದ್ದು ಮೂಳೆ ಮುರ್ಕೊಳ್ಳೋ ಚಾನ್ಸ್ ತೆಗಳಾರೆ. ಸೊ ಈ ರೀತಿಯ ಮೂಳೆ ಅವಾಯ್ಡ್ ಮಾಡೋದಕ್ಕೆ ಏನು ಮಾಡಬೇಕಂತ ಪೂರ್ತಿ ವಿಡಿಯೋದ ಹೇಳ್ತೀನಿ. ಸ್ಮಾಲ್ ಟಿಪ್ಸ್ ಮನೇಲಿ ಯಾವ ರೀತಿ ಫಾಲೋ ಮಾಡೋದ್ರಿಂದ ಈ ರೀತಿಯ ಫಾಲ್ಸ್ನ ಅವಾಯ್ಡ್ ಮಾಡೋಂಥ ಪೂರ್ತಿ ವಿಡಿಯೋದ ಹೇಳ್ತೀನಿ. ಮಾಡೋದೇ ಪೂರ್ತಿ ವಿಡಿಯೋ ನೋಡಿ ಗೆಳೆಯರೆ. ಅಂದರೆ ಹೋಮ್ ಸೇಫ್ಟಿ ಟಿಪ್ಸ್ ಏನಪ್ಪ, ಮನೆಯಲ್ಲಿ ವಯಸ್ಸಾದರೂ ಬೀಳಬಾರ್ದು ಅಂದರೆ ಸಿಂಪಲ್ ಆಗಿರೋ ಟಿಪ್ಸ್ ಹೇಳ್ತೀನಿ. ಮನೇಲಿ ಎಸ್ಪೆಷಲಿ ವಯಸ್ಸಾಗಿರೋ ವೃದ್ಧ ಮಾತಾಪಿತೃಗಳು ಇರ್ತಾರೆ, ಅಜ್ಜಂದಿರಿರ್ತಾರೆ, ಮಕ್ಕಳು ಮೊಮ್ಮಕ್ಕಳೆಲ್ಲ ಫಾರಿನಲ್ಲಿ ದೂರ ಇರ್ತಾರೆ, ನೋಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಸಿಂಪಲ್ ಟಿಪ್ಸ್ನ ವಯಸ್ಸಾದರೂ ನೀವೇ ನಿಮ್ಮ ಮನೆಯಲ್ಲೇ ಮಾಡಿಫಿಕೇಷನ್ ಮಾಡ್ಕೋಬೋದು. ಈ ವಿಡಿಯೋಲ್ಲಿರುವಂಥ ಟಿಪ್ಸ್ನ ಮಾಡಿಫೈ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಸುತ್ತಮುತ್ತಲಲ್ಲಿ ನೀವು ಬೀಳುವಂಥ ಚಾನ್ಸಸ್ ಭಾಳ ಕಡಿಮೆ ಆಗುತ್ತೆ. ಒಂದು ಆ್ಯಂಟಿ ಸ್ಕಿಡ್ ಮ್ಯಾಟ್ಸ್ ಅಂತ ಬರ್ತದೆ ಗೆಳೆಯರೆ. ಬಸ್ಸಿಂದ ಈಚೆ ಬಂದ ತಕ್ಷಣ ಒದ್ದೆ ಕಾಲಿರುತ್ತೆ, ಕಾಲಿಡ್ತಾರೆ, ಗ್ರನೇಡ್ನೆಲ್ಲ ಇರುತ್ತೆ, ಟೈಸ್ ತುಂಬ ಸಾಫ್ಟ್ ಇರುತ್ತೆ, ತುಂಬ ಸ್ಮೂತ್ ಆಗಿ ಜಾರ್ ಬಿದ್ದುಬಿಡ್ತಾರೆ. ಸೊ ಆ್ಯಂಟಿ ಸ್ಕಿಡ್ ಮ್ಯಾಟ್ಸ್ ಅಂತ ಬರ್ತದೆ. ಬಸ್ಸಿಂದ ಈಚೆ ಬರುವಾಗ ತಕ್ಷಣ ಜೊತೆ ಅಡುಗೆ ಮನೇಲಿ ಕೂಡ ಕಿಚನಲ್ಲಿ ಕೂಡ ಅದನ್ನು ಉಪಯೋಗಿಸ್ಬೋದು. ಅವಾಗ ಏನಾದರೆ ಸ್ಕಿಡ್ ಆಗೋದು ಅವಾಯ್ಡ್ ಆಗುತ್ತೆ. ಸೊ ಸಿಂಪಲ್ ಮಾಡಿಫಿಕೇಷನ್, ಒಂದು ನೀವು ಆ್ಯಂಟಿ ಸ್ಕಿಡ್ ಮ್ಯಾಟ್ ಹಾಕ್ಕೊಂಡ್ರೆ ಅಂತ ಬೀಳೋದು ಅವಾಯ್ಡ್ ಇತ್ತು ಅಂದರೆ ₹1,00,000 ಸೇವ್ ಮಾಡೋಂಗೆ ಆಯಿತು. ದುಡ್ಡೊಂದೇ ಅಲ್ಲ, ನೋವು, ಹಿಂಸೆ ಅಲ್ವಾ. ಆ ಏಜಲ್ಲಿ ಫಿಟ್ ಇರಲ್ಲ, ಆಪ್ರೇಷನ್ ಮಾಡೋದು ಕಷ್ಟ, ಮಾಡಿದ್ರೂ ಸರ್ವೇ ಆಗೋದು ಕಷ್ಟ, ಮತ್ತು ಸಿಗಡೆ ದುಡ್ಡು ಖರ್ಚಾಗುತ್ತೆ, 2 ತಿಂಗಳು 3 ತಿಂಗಳು ಬೆಡ್ ರೆಸ್ಟ್ ಎಲ್ಲ ಸಮಸ್ಯೆಗಳು. ಹಾಗಾಗಿ ಚಿಕ್ಕ ಪುಟ್ಟ ಚೇಂಜಸ್ನ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದುಗಳೇ. ಇನ್ನೊಂದು, ಅವ್ರು ಓಡಾಡುವ ಜಾಗದಲ್ಲಿ ಯಥೇಚ್ಛವಾಗಿ ಬೆಳಕಿರಬೇಕು ಅಲ್ವಾ. ಡಿಮ್ ಲೈಟಲ್ಲಿ ಓಡ್ತಿರ್ತಾರೆ, ಬಚ್ಚಲಿ ನ್ಯಾರೋ ಜಾಗ, ಅಲ್ಲಿ ಪ್ಯಾಸೇಜಲ್ಲಿ ಬೆಳಕೆ ಇರಲ್ಲ, ಏನೋ ಎಡೋ ಬಿದ್ದುಬಿಡ್ತಾರೆ. ಸೊ ಹಾಗೆ ಅವರು ಓಡಾಡುವ ಜಾಗದಲ್ಲಿ ಯಥೇಚ್ಛವಾಗಿ ಬೆಳಕಿರಲಿ ಅಲ್ವಾ. ಬೆಳಗ್ಗೆ ಟೈಮು ಕಿಟಕಿಲಿ ಬೆಳಕು ಬರುತ್ತೆ, ಒಳ್ಳೆ ರಾತ್ರಿ ಟೈಮ್ ಮಾಡ್ಕೊಂಡು ಒಂದು ಬಲ್ಪ್ ಹಾಕ್ಕೊಂಡೈತೆ, ಪ್ಯಾಸೇಜ್ ಎಸ್ಪೆಷಲಿ ಬಲ್ಪ್ ಇರಲ್ಲ, ಅದೊಂದು ಹಾಕ್ಕೊಳ್ಳಿ. ಕಣ್ಣಿಗೆ ಚೆನ್ನಾಗಿ ಕಾಣುತ್ತೆ, ಎಡೋದು ಅವಾಯ್ಡ್ ಆಗ್ತಿಲ್ಲ. ಈ ಥರ ಸಿಂಪಲ್ ಮೆಥಡ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ. ಗ್ರಾಬಿಂಗ್ ಬ್ರಾಸ್ ಅಂತ ಹೇಳ್ತೀನಿ. ಎಸ್ಪೆಷಲಿ ಮೆಟ್ಲು ಹತ್ತುವಾಗೆಲ್ಲ ಮಾಡೋ ಸೈಡ್ ರೈಲ್ಸ್ ಇರುತ್ತೆ, ಸೈಡ್ ರೈಲ್ಸ್ ಇಟ್ಕೊಂಡು ಹತ್ತೋದು ಒಳ್ಳೆಯದು. ಮಂಡಿನವ್ರಿಗೆ ಸೈಡ್ ರೈಲ್ಸ್ ಇಟ್ಕೊಂಡು ಹತ್ತಿರ ಭಾಳ ಅನುಕೂಲ, ಹತ್ತಕ್ಕೆ ಭಾಳ ಅನುಕೂಲ ಆಗುತ್ತೆ, ಮತ್ತು ಸಪೋರ್ಟ್ ಸಿಗುತ್ತೆ, ಬೀಳಲ್ಲ ಅಲ್ವಾ. ಮೆಟ್ಲು ಹತ್ತುವಾಗ ಇವಾಗ ಇಂಬಾಲೆನ್ಸ್ ಆಗಿ ಬಿದ್ದೋರೆ. ಸೊ ಹಾಗೆ ಸೈಡ್ ರೈಲಿಂಗ್ಸ್ ಇಟ್ಕೊಂಡು ಹತ್ತಿ. ಮತ್ತು ಗ್ರ್ಯಾಬ್ ಬಾರ್ಸ್ ಅಂತ ಬರ್ತದೆ. ನಾನು ಯಾವಾಗ ಹೇಳಿದಂಗೆ ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ ರಕ್ಷಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದ್ದೀನಿ, ಎಸ್ಪೆಷಲಿ ಆರ್ಥೋಪೆಡಿಕ್ ಹಾಸ್ಪಿಟ್ಲು, 50 ಬೆಡ್ ಇದೆ. ಅದರಲ್ಲಿ ನಾನು ಪ್ರತಿಯೊಂದು ಕಡೆನೂ ಲೆಟ್ರಿನ್ ಪ್ರತಿಯೊಂದು ಇರುವಂಥ 30-35 ಬೆಡ್ ಎಲ್ಲ ಕಡೆನೂ ಹಾಕಿದ್ದೀನಿ, ಗ್ರ್ಯಾಬ್ ಬಾರ್ಸ್ ಅಂತ. ಸೊ ಲೆಟ್ರಿನ್ ಕೂತ್ಕೊಂಡು ಅದು ಹಿಡ್ಕೊಂಡು ಎದ್ದೇಳು. ನಮ್ಗೆ ಬರುವಂಥ ಮಂಡಿ ನೋವು, ಆಪ್ರೇಷನ್ ಮಾಡುವಂಥ ಕೇಸ್ಗಳಲ್ವಾ, ಎದ್ದೇಳಕ್ಕೆ ಸಪೋರ್ಟ್ ಬೇಕಾದಿಲ್ಲ. ಕೂತ್ಕೊಂಡ್ಬಿಟ್ಟಿದ್ರೆ ಯಾರು ಎದ್ದಬೇಕು ಸಪೋರ್ಟ್ಗೆ ಅಲ್ವಾ. ಲೇಡೀಸ್ ಇರ್ತಾರೆ, ಜೆಂಟ್ಸ್ ಕರೆಯೋಕ್ಕಲ್ಲ, ಜೆಂಟ್ಸ್ ಇರ್ತಾರೆ, ಲೇಡೀಸ್ ಬರೋಕ್ಕೆ ಬೇಜಾರು ಮಾಡ್ಕೊಳ್ತಾರೆ, ಭಾಳ ಕಷ್ಟ. ಸೊ ಹಾಗೆ ಗ್ರ್ಯಾಬ್ ಬಾರ್ಸ್ ಅಂತ ಇರುತ್ತೆ, ಲೆಟ್ರಿನ್ ಕೂತ್ಕೊಂಡು ಇಟ್ಕೊಂಡು ಅದು ಗ್ರ್ಯಾಬ್ ಮಾಡಿ ಎದ್ದೇಳುವಂಥದ್ದು. ಭಾಳ ಸಿಂಪಲ್ ಮೆಥಡು. ಅದನ್ನು ಫಾಲೋ ಮಾಡಿದ್ರೆ ಏನಾಗುತ್ತೆ, ಎದ್ದೇಳುವಾಗಲೇ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಬಿದ್ದುಬಿಡ್ತಾರೆ ವಯಸ್ಸಾಗೋರು. ಸೊ ಆ ಗ್ರ್ಯಾಬ್ ಬಾರ್ಸ್ ಇರೋದ್ರಿಂದ ಅದು ಅವಾಯ್ಡ್ ಆಗುತ್ತೆ ಗೆಳೆಯರೆ. ಸೊ ಈ ರೀತಿ ಚಿಕ್ಕ ಪುಟ್ಟ ನಾನಾ ರೀತಿಯ ಮಾಡ್ಕೊಳ್ಳೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಮತ್ತು ಅವರು ಓಡಾಡುವ ದಾರಿ ಏನಿರ್ತಾರೆ, ಓಡಾಡೋ ದಾರಿ ಕೂಡ
ಅಲ್ಲಿ ಅನ್ನೆಸರಿ ಫರ್ನಿಚರ್ಸು, ಬೇರೆ ಬೇರೆ ಆಬ್ಜೆಕ್ಟ್ಸು, ಏನೋ ಒಂದು ಬಟ್ಟೆ ಬಿಚ್ಚಿರ್ತಾರೆ ಅಲ್ಲೇ ಹಾಕ್ಬಿಟ್ಟಿರ್ತಾರೆ, ಅದನ್ನ ಎಡು ಬಿದ್ದುಬಿಡ್ತಾರೆ. ಅಥವಾ ಮಕ್ಕಳು ಆಟ ಆಡ್ತಾ ಏನೋ ಬೊಂಬೆನೋ ಇನ್ನೇನೊಂದು ಅಲ್ಲಿ ಹಾಕ್ಬಿಟ್ಟಿರ್ತಾರೆ ಓಡಾಡೋ ಜಾಗದಲ್ಲಿ, ಅದಕ್ಕೆ ಕಾಲಿಗೆ ಜಾಗ ಬಿದ್ದುಬಿಡ್ತಾರೆ. ಅಥವಾ ನಿಮ್ಗೆ ಗೊತ್ತಿದೆ ಬಾಳೆಹಣ್ಣು ಚಿಪ್ಪೆ, ಈ ರೀತಿ ಏನೋ ಒಂದು ಕಾಲಿಗೆ ಎಡವಿ ಬಿದ್ದುಬಿಡ್ತಾರೆ. ಸೊ ಹಾಗಾಗಿ ಈ ರೀತಿಯ ಅವ್ರು ಓಡಾಡೋ ಜಾಗದಲ್ಲಿ ಈ ರೀತಿ ಯಾವುದೇ ಒಂದು ತೊಡರುಗಳಿಲ್ದೇ ಏನೋ ಕಾಲಿಗೆ ಅಡ್ಡ ಸಿಗದಂತೆ ನೋಡ್ಕೊಳ್ಳೋದು ಭಾಳ ಒಳ್ಳೆಯದುಗಳೇ. ನೆಕ್ಸ್ಟು ಅವ್ರು ಓಡಾಡೋ ಜಾಗದಲ್ಲಿ ಯಾವುದೋ ಅನ್ನೆಸರಿ ಫರ್ನಿಚರ್ಸು, ಆಬ್ಜೆಕ್ಟ್ಸ್ ಇರ್ಬೋದು, ಗೊತ್ತಾಯ್ತಲ್ಲ. ಸೊ ಅವ್ರು ಏನಾಗುತ್ತೆ, ನಡೆಯುವಾಗ ಎಲ್ಲೋ ಒಂದು ನಡ್ಕೊಂಡು ಹೋಗ್ತಿರ್ತಾರೆ, ಚೇರ್ ಕಾಲು ಎಡು ಬಿದ್ದುಬಿಡ್ತಾರೆ. ಇವಾಗ ಮಕ್ಕಳು ಆಟ ಆಡೋಕ್ಕೆ ಏನೋ ಒಂದು ಇಟ್ಟಿರ್ತಾರೆ, ಅದನ್ನ ಎಡು ಬಿದ್ದುಬಿಡ್ತಾರೆ. ಸೊ ಆ ರೀತಿ ಅವ್ರು ಓಡಾಡುವ ಜಾಗದಲ್ಲಿ ಯಾವುದೇ ಫರ್ನಿಚರ್ಸ್ಗಳಾಗಲಿ ಯಾವುದೇ ರೀತಿ ಕಾಲಿಗೆ ಸಿಗದಂಗೆ ಅವ್ರು ಎಡವಿ ಬೀಳ್ದಂಗೆ ನೋಡ್ಕೊಳ್ಳೋದು ಭಾಳ ಭಾಳ ಒಳ್ಳೆಯದು. ಸೊ ಈ ರೀತಿಯ ಸಿಂಪಲ್ ಮನೆಯಲ್ಲಿ ಟಿಪ್ಸ್ನ ಹೋಮ್ ಟಿಪ್ಸ್ ಇದು. ಮನೇಲಿ ಚಿಕ್ಕ ಪುಟ್ಟ ಅಡ್ಜಸ್ಟ್ ಮಾಡೋದ್ರಿಂದ ವಯಸ್ಸಾದರೂ ಬೀಳೋದನ್ನ ಖಂಡಿತ ಅವಾಯ್ಡ್ ಮಾಡೋದಿಲ್ಲ. ಕೆಲವು ಲೈಫ್ ಸ್ಟೈಲ್ ಟಿಪ್ಸ್ ಅಂತ ಕೆಲವು ಟಿಪ್ಸ್, ಲೈಫ್ ಸ್ಟೈಲಲ್ಲಿ ಕೆಲವು ಟಿಪ್ಸನ್ನು ನೀವು ವಯಸ್ಸಾದರೂ ಅಳವಡಿಸ್ಕೊಳ್ಳೋದ್ರಿಂದ ಫ್ರೀಕ್ವೆಂಟಾಗಿ ಬೀಳುವಂಥದ್ದು, ಫಾಲ್ ಆಗುವಂಥದ್ದು ಅವಾಯ್ಡ್ ಮಾಡಿದ್ರೆ. ಏನು ಸ್ವಲ್ಪ ಲೈಫ್ ಸ್ಟೈಲ್ ಟಿಪ್ಸ್ ಅಂದರೆ ನೋಡಿ, ಕಣ್ಣಿನ ದೃಷ್ಟಿ ಇಂಪಾರ್ಟೆಂಟು. ಗೊತ್ತಾಗಿ ನಿಮ್ಗೆ ವಯಸ್ಸಾದಂಗೆ 60-70 ಕಣ್ಣು ಮಂಜಾಗುತ್ತೆ, ಕೆಟ್ರಾಕ್ಟ್ ಆಗಿಬಿಟ್ಟಿರುತ್ತೆ, ಕಣ್ಣು ಸರಿಯಾಗಿ ಕಾಣಲ್ಲ. ಮುಖ್ಯವಾದ ಕಾರಣದೊಂದು ನಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಬೀಳ್ತಾರೆ ಅನ್ಕೊಂಬಿಟ್ಟೆ. ಕಣ್ಣು ಸರಿಯಾಗಿ ಕಾಣಲ್ಲ, ಎಲ್ಲೋ ಹೋಗಿ ಎಡು ಬಿದ್ದುಬಿಡ್ತಾರೆ, ಕೆಡೆ ಹೋಗ್ತಿರ್ತಾರೆ, ಅಲ್ಲಿ ಏನೋ ಅಡ್ಡ ಇರುತ್ತೆ ಗೊತ್ತಾಗಲ್ಲ, ಎಡು ಬಿದ್ದುಬಿಡ್ತಾರೆ. ಕಣ್ಣಿನ ದೃಷ್ಟಿ ಚೆನ್ನಾಗಿರಬೇಕು. ಹಾಗೆ ಕಣ್ಣಿನ ಡಾಕ್ಟ್ರ್ ತೋರಿಸ್ಕೊಳ್ಳಿ, ಕಣ್ಣಿನ ದೃಷ್ಟಿ ಚೆನ್ನಾಗಿದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಇಯರ್ ಪ್ರಾಬ್ಲಮ್, ಸರಿಯಾಗಿ ಕೇಳಿಸಲ್ಲ, ಅಲ್ಲ ಏನೋ ಬರ್ತಿರ್ತಾರೆ, ಆ ಕಡೆ ಹೋಗ್ಬಿಡಿ ಜಾರ್ತೀರ ಅಂತ ಹೇಳ್ತಾರೆ, ಸೊಸೆನೋ ಮಗನೋ ಮಗಳೋ ಕೇಳಿಸಲ್ಲ, ಜಾರಿ ಬಿದ್ದುಬಿಡ್ತಾರೆ. ಕಿವಿ ಕೂಡ ಚೆನ್ನಾಗಬೇಕು. ಜೊತೆಗೆ ಕಿವಿಲಿ ಟಿನೈಟಿಸ್ ಅಂತ ಹೇಳ್ತೀವಿ, ಒಂದು ಗುಂಜಿನ ಶಬ್ದ ಬರ್ತದೆ. ಕಿವಿಲಿ ಕೆಲವು ಬ್ಯಾಲೆನ್ಸಿಂಗ್ ಲ್ಯಾಬ್ರೆಂಥಿನ್ ಅಂತ ಇರ್ತಾರೆ, ಬ್ಯಾಲೆನ್ಸ್ ಚೆನ್ನಾಗಲ್ಲ. ಕಿವಿಲಿ ತೊಂದರೆದ್ದು ಕೂಡ ಬ್ಯಾಲೆನ್ಸಿಂಗ್ ಚೆನ್ನಾಗಿ ಸಿಗಲ್ಲ. ಕೆಲಸಡಿ ಡಿಜನೆಸ್ ಬರುತ್ತೆ, ತಲೆ ಸುತ್ತ ಬಿದ್ದುಬಿಡ್ತಾರೆ, ಬ್ಯಾಲೆನ್ಸಿಂಗ್ ಗೊತ್ತಾಗಲ್ಲ, ಅವಾಗ ಕೂಡ ಬೀಳ್ತಾರೆ. ಹಾಗಾಗಿ ಸೊ ಈ ರೀತಿಯ ಕಣ್ಣು ಮತ್ತು ಕಿವಿ ವಯಸ್ಸಾದವ್ರಿಗೆ ಕರೆಕ್ಟಾಗಿ ಕೆಲಸ ಮಾಡ್ತಿದೆ ಅಂತ ಚೆಕ್ ಮಾಡಿಸ್ಕೊಳ್ಳೋದು ಭಾಳ ಒಳ್ಳೆಯದು ಗೆಳೆಯರೆ. ಅಲ್ಲ ಸ್ಟೇ ಹೈಡ್ರೇಟೆಡ್, ಅವಾಯ್ಡ್ ಡಿಸಿನೆಸ್ ಅಂತ ಹೇಳ್ತೀವಿ. ನೀರು ಹೆಚ್ಚು ಕುಡಿಬೇಕು, 2-2.5 ಲೀಟರ್. ಏನಾಗುತ್ತೆ, ವಯಸ್ಸಾದ ಮೇಲೆ ನೀರಿನ ಅಂಶ ದೇಹಕ್ಕೆ ಕಡಿಮೆ ಬೇಕಾಗುತ್ತೆ. ಸೊ ಏನು ಮಾಡ್ತಾರೆ, ಕಡಿಮೆ ಕುಡಿಯೋಕೆ ಶುರು ಮಾಡ್ತಾರೆ. ಇನ್ನು ಕೆಲವರಿಗೆ ಪದೇ ಯಾರಪ್ಪ ಮಂಡಿ ನೋವು ಇರುತ್ತೆ, ಎದ್ದು ಒಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಯಾರಿದ್ದು ಹೋಗ್ತಾ ಇರುತ್ತೆ, ನೀರು ಕುಡಿಯೋಲ್ಲ. ನೋವು ಜಾಸ್ತಿ ಇರುತ್ತೆ, ಯಾರು ಓಡಾಡ್ತಾ ಇರುತ್ತೆ, ನೀರು ಕುಡಿಯೋಲ್ಲ, ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ. ಜೊತೆಗೆ ಮೆಮೊರಿ ಕೂಡ ಲಾಸ್ ಆಗಿರುತ್ತೆ. ಇವನ್ನು ಅದೇನು ನೀರು ಕುಡಿಯೋಕೆ ಒಂದು ನಮ್ಗೊಂದು ಸೆಂಟ್ರ್ ಇರುತ್ತಲ್ಲ, ಅದು ಸ್ಟಿಮ್ಯುಲೇಟ್ ಆಗಲ್ಲ ವಯಸ್ಸಾದ ಮೇಲೆ. ನೀರು ಕುಡಿಬೇಕಂತ ಅನ್ಸಲ್ಲ ಅವ್ರಿಗೆ, ಹಾಗಾಗಿ ನೀರು ಕುಡಿಯೋಕೆ ಹೋಗಲ್ಲ ವಯಸ್ಸಾದ್ರು, ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಅವ್ರು ಕಂಪಲ್ಸರಿ ಒಂದು 2-2 ಲೀಟ್ರ್ ಬಾಟ್ಲ್ ಕೊಟ್ಬಿಟ್ಟು ಇಡೀ ದಿವಸ ನೀರು ಖಾಲಿ ಮಾಡಬೇಕು ಅಂತ ಹೇಳಬೇಕು ನೀವು, ಮಕ್ಕಳಾದವರು ಮೊಮ್ಮಕ್ಕಳಾದವರು. ಅವಾಗ ಕಂಪಲ್ಸರಿ ನೀರು ಕುಡಿಬೇಕು. ಯಾಕೆಂದರೆ ಅವ್ರಿಗೆ ಅಷ್ಟೊಂದು ಹಸಿವೆ ಕಡಿಮೆ ಆಗುತ್ತೆ, ಸರಿಯಾಗಿ ತಿನ್ನಲ್ಲ, ಬಾಕಿ ಕೂಡ ಕಡಿಮೆ ಆಗಿಬಿಡುತ್ತೆ, ಗೊತ್ತಾಗಲ್ಲ ಅವ್ರಿಗೆ, ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ. ಹಾಗೆ ಕಂಪಲ್ಸರಿ ನೀರು ಕೊಟ್ಟು 2-2.5 ಲೀಟ್ರ್ ಬಾಟ್ಲ್ ಇಟ್ಟು ಈ ನೀರು ಖಾಲಿ ಮಾಡಬೇಕು ನೀವು ಅಂತ ಅವ್ರಿಗೆ ಒಂದು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಟ್ಟು ಹೇಳಬೇಕು, ಅವಾಗಲೇ ನೀರು ಕುಡಿಯುವಂಥದ್ದು. ಸೊ ಹಾಗೆ ನೀರು ಕುಡಿಯಿಲ್ಲ ಅಂದರೆ ಡಿಜಿನೆಸ್, ತಲೆ ಸುತ್ತ ಬಂದು ಬಿದ್ದೋ ಚಾನ್ಸ್ ಇರುತ್ತೆ. ಸೊ ಹಾಗೆ ನೀರನ್ನ ಯಥೇಚ್ಛವಾಗಿ ಬಳಸೋದು ಭಾಳ ಒಳ್ಳೆಯದು. ಜೊತೆಗೆ ಗೆಳೆಯರೆ, ಕೆಲವು ಮೆಡಿಸಿನ್ಸ್ ತೊಗೊಳ್ತಾ ಇರ್ತಾರೆ. ಕೆಲವು ಮೆಡಿಸಿನ್ಸ್ ತೊಗೊಳ್ತಾ ಏನಾಗುತ್ತೆ, ಒಂದಕ್ಕೊಂದು ಕ್ರಾಸ್ ರೇಟಾಗಿ ಸ್ವಲ್ಪ ಕೆಲವು ಡಿಜಿನೆಸ್ ಬಂದು, ಕೆಲವು ನಿದ್ದೆ ಬರುವಂಥ ಕೆಲವು ಮಾತ್ರೆಗಳಿದೆ. ಕೆಲವು ನಾನು ಕೆಲವು ಪೇಷಂಟ್ಸ್ಗೆ ಕೊಡಬೇಕಾದ ಕೆಲವು ಸಂದರ್ಭದಲ್ಲಿ ಕೆಲವು ನಿದ್ದೆ ಬರುತ್ತೆ, ಡಿಜಿನೆಸ್. ಆ ಡಿಜಿನೆಸ್ ಇದ್ದರೆ ಸಡನ್ನಾಗಿ ಎದ್ದೇಳೋದು ಗೊತ್ತಾಗಲ್ಲ, ಎಲ್ಲೋ ಯಾವುದು ಗಂಧಲು ಜಾರಿ ಬಿದ್ದುಬಿಡ್ತಾರೆ. ಸೊ ಆ ರೀತಿಯ ಮೆಡಿಸಿನ್ಸ್ ತೊಗೊಳ್ತಾರೆ, ಅವಾಗ ಕೇರ್ಫುಲ್ ಆಗಿರೋಕ್ಕೆ ಹೇಳಿ. ಯಾರು ಸಪೋರ್ಟ್ ತೊಗೊಂಡು ಎದ್ದೇಳಕ್ಕೆ, ಸಪೋರ್ಟ್ ತೊಗೊಂಡು ಓಡಾಕಲಿ. ಕೆಲವು ಮೆಡಿಸಿನ್ಸ್ ಕೂಡ ತಲೆ ಸುತ್ತ ಬರುವಂಥ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ವೈದ್ಯರಿಗೆ ತೋರಿಸಿದಾಗ ಆ ಥರ ಡಿಜಿನೆಸ್ ಬರ್ತಾ ಮೊದಲೇ ಕೇಳ್ಕೊಳ್ಳಿ, ಆ ಥರ ಬರುತ್ತೆ ಅಂತಂದರೆ ಅದಕ್ಕೆ ಬೇಕಾದಂಥ ಸೂಕ್ತ ಅಂತಂದ ಒಂದು ಅಡಾಪ್ಟೇಷನ್ನ ಮಾಡ್ಕೊಂಬಾರ್ದು ಒಳ್ಳೆಯದು. ಸೊ ಹಾಗಾಗಿ ಮೆಡಿಸಿನ್ಸ್ ಕೂಡ ನಿಮಗೆ ತರಿಸೋದು ಬರೋ ಥರ ಆಗ್ಬೋದು ಆ ವಯಸ್ಸು. ಯಾಕೆಂದರೆ ಪಾಲಿಫಾರ್ಮಸ್ ಅಂತ ಎಷ್ಟೋ ಮಾತ್ರೆಗಳು ನುಗ್ತಿರ್ತಾರೆ, ಡಯಾಬಿಟೀಸ್ದು, BP-ದು, ಥೈರಾಯ್ಡ್ದು, ಕೊಲೆಸ್ಟ್ರಾಲ್ದು, ಹಾರ್ಟ್ದು ಎಲ್ಲ ನುಗ್ತಿರ್ತಾರೆ. ಈ ರೀತಿ ಆದಾಗಲೂ ಕೆಲಸ ಡಿಜಿನೆಸ್ ಬರೋ ಚಾನ್ಸ್ ಇರುತ್ತೆ ಗೆಳೆಯರೆ. ಹಾಗಾಗಿ ಆ ರೀತಿಯ ಮಾತ್ರೆಗಳನ್ನ ಉಪಯೋಗಿಸ್ತಾರೆ. ಅದಕ್ಕೆ ಬೇಕಾಗಿರುವಂಥ ಸಪೋರ್ಟಿವ್ ಸ್ಟ್ರಕ್ಚರ್ ನಾವು ಇಟ್ಕೊಳ್ಳೋಕೆ ಹೇಳಿ. ಅದೊಂದು ಜೊತೆಗೆ ಏನಪ್ಪ ಅಂದರೆ ಅವರು ವೈಟಮಿನ್ ಡಿ ರಿಚ್ ಫುಡ್ ತೊಗೋಬೇಕು, ವೈಟಮಿನ್ ಸಿ ರಿಚ್ ಫುಡ್ ತೊಗೋಬೇಕು, ಕ್ಯಾಲ್ಸಿಯಂ ರಿಚ್ ಫುಡ್ ತೊಗೋಬೇಕು. ನಿಮ್ಗೆ ಗೊತ್ತಂಗೆ ವಯಸ್ಸದಂಗೆ ಆಸ್ಟೋಪೋಸಿಸ್, ನಾನು ಡಾಕ್ಟರ್ ಮುಡಿದಂಥ ಎಷ್ಟೊಂದು ಕೇಸಸ್ಸು ಫ್ರ್ಯಾಕ್ಚರ್ ಕೇಸಸ್ನ ಆಸ್ಟೋಪೋಸಿಸ್ನಾಗ ನೋಡ್ತಾ ಇರ್ತೀನಿ. ಸೊ ಹಾಗೆ ಕ್ಯಾಲ್ಸಿಯಂ ರಿಚ್ ಫುಡ್ ತೊಗೊಳ್ಳೋದ್ರಿಂದ, ವೈಟಮಿನ್ ಡಿ ರಿಚ್ ಫುಡ್ ತೊಗೊಳ್ಳೋದ್ರಿಂದ, ವೈಟಮಿನ್ ಸಿ ರಿಚ್ ಇರೋ ಫುಡ್ ತೊಗೊಳ್ಳೋದ್ರಿಂದ ಅವರ ಬೋನ್ ಹೆಲ್ತ್ ಚೆನ್ನಾಗಿರುತ್ತೆ, ಮಸಲ್ಸ್ ಹೆಲ್ತ್ ಚೆನ್ನಾಗಿರುತ್ತೆ. ಹಾಗೆ ಫ್ರೀಕ್ವೆಂಟ್ ಫಾಲ್ ಆಗೋದು, ಫ್ರ್ಯಾಕ್ಚರ್ ಆಗೋದು ಕೂಡ ಅವಾಯ್ಡ್ ಆಗುತ್ತೆ ಗೆಳೆಯರೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗಿರುವಂಥ ಸಿಂಪಲ್ ಅವರು ಟಿಪ್ಸ್ ಹೇಳ್ತಾಯಿನಿ. ಈ ಟಿಪ್ಸ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ವಯಸ್ಸಾದ್ರೆ ಎಸ್ಪೆಷಲಿ ಬೀಡ್ದು ಫ್ರ್ಯಾಕ್ಚರ್ ಆಗಿ ಹಿಂಸೆ ಅನುಭವಿಸಿದ ನರಕ ಹೇಳ್ತೀನಿ ಕೇಳಿ, ನರಕ 89 ನಾನು ಒಂದು ತಿಂಗಳ ಮುಂಚೆ ಒಂದು ಪೇಷಂಟು 2 ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ. 2 ಹಿಪ್ ಜಾಯಿಂಟಲ್ಲಿ ಫ್ರ್ಯಾಕ್ಚರ್, ಇಂಟರ್ಟ್ರೋಕ್ಯಾಂಡಿಲ್ ಫ್ರ್ಯಾಕ್ಚರ್ ಆಗಿತ್ತು, ಸೆಪ್ಟ್ರೋಕ್ಯಾಂಡಿಲ್ ಫ್ರ್ಯಾಕ್ಚರ್ ಅಂತ ರೈಟ್ ಸೈಡ್ ಫ್ರ್ಯಾಕ್ಚರ್. 2 ಒಂದೇ ದಿವಸ ಆಪ್ರೇಷನ್ ಮಾಡಬೇಕು, ಒಂದೇ ಸಿಟ್ಟಿಂಗಲ್ಲೇ. ಸೊ ಹಿಂಸೆ ಪಾಪ ಅವ್ರಿಗೆ ಓಡಾಡೋಕ್ಕಾಗಲ್ಲ, ಸಪೋರ್ಟ್ ಬೇಕು, ಸಸ್ಯಗಳೆಲ್ಲ ದೂರ ಇರ್ತಾರೆ, ಅವ್ರು ಕೆಲಸಕ್ಕೆ ಹೋಗ್ತಾರೆ, ಬಂದು ನೋಡ್ಕೊಳಕ್ಕಾಗಲ್ಲ, ಭಾಳ ಸಮಸ್ಯೆ ಅನುಭವಿಸ್ತಾರೆ. ಸೊ ಹಾಗೆ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಸಿಂಪಲ್ ಟಿಪ್ಸ್ ಹೇಳಿದೆ, ಕರೆಕ್ಟಾಗಿ ಫಾಲೋ ಮಾಡಿ ಫ್ರ್ಯಾಕ್ಚರ್ ಆಗೋದು ಅವಾಯ್ಡ್ ಮಾಡ್ಬೋದು, ಹೆಲ್ತಿ ಆಗಿರ್ಬೋದು, ನೋವು ಅನುಭವಿಸೋದಾಗುತ್ತೆ, ನಿಮಗೆಲ್ಲ ಇಡೀ ಫ್ಯಾಮಿಲಿ ಕೂಡ ಸಫರ್ ಆಗೋದನ್ನ ಅವಾಯ್ಡ್ ಮಾಡೋದಿಲ್ಲ. ಇಲ್ಲದ್ರೆ ಮುಖ್ಯವಾಗಿ ಮೂರನೇದು ಈಸಿ ಎಕ್ಸಸೈಸ್ ಫಾರ್ ಬ್ಯಾಲೆನ್ಸ್ ಆ್ಯಂಡ್ ಸ್ಟ್ರೆಂತ್ ಹೇಳ್ತೀವಿ. ಮಸಲ್ಸ್ ಸ್ಟ್ರಾಂಗ್ ಆಗೋದಕ್ಕೆ, ಬ್ಯಾಲೆನ್ಸ್ ಮೇಂಟೈನ್ ಆಗೋಕ್ಕೆ ವಯಸ್ಸಾದ ಮೇಲೆ ಸಿಂಪಲ್ ಎಕ್ಸಸೈಸ್ ಮಾಡೋದು ಭಾಳ ಒಳ್ಳೆಯದು. ಒಂದು
ಹಿಲ್ ಟು ಟೋ ವಾಕಿಂಗ್ ಅಂತ ಹೆಬ್ಬೆಟ್ಟಿಗೆ ಇಮಿಡಿಯೇಟ್ಲಿ ಈ ಥರ ನಡೆಯುವಂಥ ಹಿಲ್ ಟೋ ವಾಕಿಂಗ್ ವಿಡಿಯೋ ಹಾಕಿರ್ತೀನಿ ನೋಡಿ. ಹಿಲ್ ಟು ವಾಕಿಂಗ್ ಮಾಡಿದಾಗ ಬ್ಯಾಲೆನ್ಸ್ ಮೇಂಟೈನ್ ಆಗುತ್ತೆ, ಅದೊಂದು ಇಂಪಾರ್ಟೆಂಟ್. ಮತ್ತು ಯೋಗಾಸನಗಳಲ್ಲಿ ನಿಮಗೆ ವೃಕ್ಷಾಸನ, ತಾಡಾಸನ, ಒಂದೇ ಕಾಲ ಮೇಲೆ ನಿಂತ್ಕೊಳ್ಳೋಂತ ಮಾಡಬೇಕು. ಎಕ್ಸಸೈಸ್ ಮಾಡೋದ್ರಿಂದ ಬ್ಯಾಲೆನ್ಸ್ ಮೇಂಟೈನ್ ಆಗುತ್ತೆ, ಮಸಲ್ಸ್ ಕೂಡ ಸ್ಟ್ರೆಂತ್ ಆಗುತ್ತೆ. ಸೊ ಈ ರೀತಿಯ ಬ್ಯಾಲೆನ್ಸ್ ಕೊಡುವಂಥ ಎಕ್ಸಸೈಸ್ಗಳನ್ನ ಮಾಡೋದು ಒಳ್ಳೆಯದು. ಯೋಗಾಸನಗಳು ಸಿಂಪಲ್ ಸ್ಟ್ರೆಚ್ ಎಕ್ಸಸೈಸ್ ಮಾಡೋದು ಭಾಳ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯ ಯೋಗಾಸನಗಳನ್ನು ಮತ್ತು ಸಿಂಪಲ್ ಸ್ಟ್ರೆಚ್ ಎಕ್ಸಸೈಸ್ಗಳನ್ನ ಮಾಡೋದ್ರಿಂದ ಮಸಲ್ಸ್ ಸ್ಟ್ರೆಂತ್ ಕೂಡ ಇಂಪ್ರೂವ್ ಆಗುತ್ತೆ, ಬ್ಯಾಲೆನ್ಸಿಂಗ್ ಕೆಪಾಸಿಟಿ ಚೆನ್ನಾಗಿ ಬರುತ್ತೆ. ಸೊ ಜೊತೆಗೆ ಇನ್ನೇನು ಮಾಡ್ಬೋದಪ್ಪ ಅಂತಂದರೆ ಚೇರ್ ಸ್ಕ್ವಾಟ್ಸ್ ಅಂತ ಹೇಳ್ತೀವಿ. ಒಂದು ಚೇರ್ನ ಇಟ್ಕೊಂಡು ನಿಂತ್ಕೊಂಡು ಬಗ್ಗೋದು, ಎದ್ದೇಳೋದು, ಮಂಡಿನ 90 ಡಿಗ್ರಿ ತನಕ ಬಗ್ಸೋದು ಮತ್ತೆ ಎದ್ದೇಳೋದು, ಚೇರ್ ಕ್ವಾಟ್ಸ್ ಅಂತ. ಈ ಥರ ಚೇರ್ ಕ್ವಾಟ್ಸ್ ಮಾಡೋದ್ರಿಂದ ತೊಡೆ ಮಾಂಸ ಗಟ್ಟಿ ಆಗುತ್ತೆ, ಗ್ಲೂಟಿಯಲ್ ಪೃಷ್ಠಭಾಗದ ಮಾಂಸಗಳು ಗಟ್ಟಿ ಆಗುತ್ತೆ, ಕಾಫ್ ಮಸಲ್ಸ್ ಗಟ್ಟಿ ಆಗುತ್ತೆ. ಸೊ ಕಾಫ್ ಮಸಲ್ಸ್ ಅವೆಲ್ಲ ಸ್ಟ್ರಾಂಗ್ ಆಗಿತ್ತು ಅಂತಂದರೆ ಪದೇ ಬೀಳುವಂಥದ್ದು ಅವಾಯ್ಡ್ ಆಗುತ್ತೆ, ಪೋಸ್ಟರ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಸೊ ಹಾಗೆ ಈ ಥರ ಚೇರ್ ಸ್ಕ್ವಾಟ್ಸ್ ಮಾಡ್ಬೋದು. ಜೊತೆಗೆ ಮಾರ್ಚಿಂಗ್ ಇನ್ ಪ್ಲೇಸ್ ಅಂತ ಹೇಳ್ತೀವಲ್ವಾ, ಅದೇ ಒಂದೇ ಕಡೆ ನಿಂತ್ಕೊಂಡು ಮಾರ್ಚ್ ಪಾಸ್ಟ್ ಥರ ಮಾಡುವಂಥದ್ದು, ಕಾಲು ಮೇಲೆ ಕೆಳಗೆ ಮಾಡೋದು. ಈ ರೀತಿ ಮಾಡೋದ್ರಿಂದ ಕೂಡ ಏನಾಗುತ್ತೆ, ಥೈ ಮಸಲ್ಸು, ಕಾಫ್ ಮಸಲ್ಸು, ಗ್ಲೂಟಿಯಲ್ ಮಸಲ್ ಅವೆಲ್ಲ ಸ್ಟ್ರಾಂಗ್ ಆಗುತ್ತೆ. ಸೊ ಮಸಲ್ಸು ಲೆಗ್ ಮಸಲ್ ಸ್ಟ್ರಾಂಗ್ ಇತ್ತು ಅಂತಂದರೆ ನಿಮಗೆ ನಡೆಯುವಾಗ ಬ್ಯಾಲೆನ್ಸ್ ಚೆನ್ನಾಗಿ ಸಿಗುತ್ತೆ, ಮತ್ತು ಫ್ರೀಕ್ವೆಂಟಾಗಿ ಫಾಲ್ ಆಗಲ್ಲ, ಸ್ಟ್ರೆಂತ್ ಆಗಿರುತ್ತೆ. ಸೊ ಅದು ಬಹಳ ಕೌಂಟ್ ಆಗುತ್ತೆ. ಮತ್ತು ಸಿಂಪಲ್ ಯೋಗಾಸನಗಳು ಮಾಡುವಂಥದ್ದು, ಸ್ಟ್ರೆಚಿಂಗ್ ಎಕ್ಸಸೈಸ್ಗಳು ಮಾಡುವಂಥದ್ದು, ಇವೆಲ್ಲ ಮಾಡೋದ್ರಿಂದ ಇವು ಅಟ್ಲೀಸ್ಟ್ ವಾರಕ್ಕೆ ಒಂದು 3 to 5 ಟೈಮ್ಸ್, ಒಂದು ವಾರದಲ್ಲಿ 7 ದಿನಗಳಂದರೆ ಒಂದು 5 ದಿವಸ ಆದರೂ ಈ ರೀತಿಯ ವ್ಯಾಯಾಮಗಳನ್ನು ರೆಗ್ಯುಲರ್ ಮಾಡೋದ್ರಿಂದ ಏನಾಗುತ್ತೆ, ಮಸಲ್ಸ್ ಸ್ಟ್ರಾಂಗ್ ಆಗಿರುತ್ತೆ, ಮಸಲ್ ಟೋನ್ ಅಪ್ ಆಗಿರುತ್ತೆ, ಬೋನ್ ಸ್ಟ್ರೆಂತ್ ಕೂಡ ಚೆನ್ನಾಗಿರುತ್ತೆ, ಬ್ಯಾಲೆನ್ಸ್ ಮೇಂಟೈನ್ ಆಗುತ್ತೆ. ಬ್ಯಾಲೆನ್ಸ್ ವೆರಿ ಕ್ರೂಷಿಯಲ್. ಸೊ ಇವೆಲ್ಲ ಆಗೋದ್ರಿಂದ ವಯಸ್ಸಾದವರು ಪದೇ ಬೀಳೋದು ಅವಾಯ್ಡ್ ಆಗುತ್ತೆ, ಫ್ರ್ಯಾಕ್ಚರ್ ಅವಾಯ್ಡ್ ಆಗುತ್ತೆ, ಸಫರ್ ಆಗೋದು ಅವಾಯ್ಡ್ ಆಗುತ್ತೆ. ಸಿಂಪಲ್ ಎಕ್ಸಸೈಸು ಆರಾಮು ಮನೇಲಿ ಮಾಡ್ಕೋಬೋದು. ಪ್ರತಿಯೊಬ್ಬ ವಯೋವೃದ್ಧರಿಗೂ ಈ ವಿಡಿಯೋನ ಫಾಲೋ ಮಾಡಿ. ಸಿಂಪಲ್ ಆಗಿರುವಂಥ ಎಕ್ಸಸೈಸು, ಸಿಂಪಲ್ ಡಯಟು, ಸಿಂಪಲ್ ಆಗಿರುವಂಥ ಮನೆಯಲ್ಲಿ ಚೇಂಜಸ್ಸು, ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಅವರೆಲ್ಲ ಇದನ್ನು ಫಾಲೋ ಮಾಡಲಿ. ಒಂದು ಫ್ರ್ಯಾಕ್ಚರ್ ಆಗೋದು ಅವಾಯ್ಡ್ ಆಗಲಿ, ಮುಖಾಂತರ ಆಗುವಂಥ ಹಿಂಸೆ, ಆರ್ಥಿಕ ನಷ್ಟ, ಮಾನಸಿಕ ನಷ್ಟ, ಸೊಸೈಟಿಲಿ ಆಗುವಂಥ ಸಮಸ್ಯೆಗಳೆಲ್ಲ ಅವಾಯ್ಡ್ ಮಾಡ್ದಂಗೆ ಅಂತ ಹೇಳಿದ್ರೆ ದಯವಿಟ್ಟು ವಿಡಿಯೋನ ಈಗಲೇ ಫಾಲೋ ಮಾಡಿ. ಅಲ್ಲೇ ಸಿಂಪಲ್ ಆಗಿರುವಂಥ ಟಿಪ್ಸ್ಗಳು ಹೇಳಿದ್ದೀನಿ. ದಯವಿಟ್ಟು ನಿಮ್ಮ ವಯಸ್ಸಾದ ಉದ್ದ ಮಾತಾಪಿತೃಗಳಿಗೆ ಇವಾಗಲೇ ಫಾಲೋ ಮಾಡಿ, ಅವ್ರು ನೋಡಲಿ, ಅರ್ಥ ಆಗೋ ಥರ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ಹಾಕೈತಿ, ಖಂಡಿತ ಅವ್ರಿಗೆ ಅರ್ಥ ಆಗುತ್ತೆ. ಯಾಕೆಂದರೆ ಎಲ್ಲರಿಗೂ ಆ ಏಜಲ್ಲಿ ತಂದೆ ತಾಯಿಗಳು ಚೆನ್ನಾಗಿರಲಿ, ಅಜ್ಜ ಚೆನ್ನಾಗಿರುತ್ತೆ ಇದ್ದೇ ಇರುತ್ತೆ ಮಕ್ಕಳು ಮೊಮ್ಮಕ್ಕಳಿಗೆ. ಎಲ್ಲೋ ದೂರ ಇರ್ತಾರೆ, ತುಮಕೂರಲ್ಲಿ ಪೇಷಂಟ್ಸ್ಗಳು, ಬೆಂಗಳೂರಲ್ಲೆಲ್ಲೋ ಇರ್ತಾರೆ, ಇನ್ನೆಲ್ಲೋ ದೂರ ಇರ್ತಾರೆ, ಪೂನಾದಲ್ಲಿ, ಬಾಂಬೆಲಿ, ಡೆಲ್ಲಿ, ಕೆಲವು ಔಟ್ ಆಫ್ ಕಂಟ್ರಿ, ಅಮೇರಿಕಾದಲ್ಲೋ, ಇಂಗ್ಲೆಂಡಲ್ಲೋ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡಲ್ಲಿ ಕೂತಿರ್ತಾರೆ. ಸೊ ಫ್ರ್ಯಾಕ್ಚರ್ ಆಯ್ತಂದ್ರೆ ಅವ್ರಿಗೂ ಹಿಂಸೆ, ಅಪ್ಪ ಅಮ್ಮಂಗೆ ಹೋಗಿ ನೋಡ್ಕೊಳಕ್ಕಾಗ್ತಿಲ್ಲ ಅಂತ. ಇಲ್ಲದೆ ಯಾವಾಗ ನೀವು ವೈದ್ಯರ ಒಂದು ಸಲಹೆ ಪಡಿಬೇಕಪ್ಪ ಅಂತಂದರೆ, ಪೇಷಂಟ್ಸು ಹೇಳ್ತಿರ್ತಪ್ಪ ವಯಸ್ಸಾದ ತಲೆ ಸುತ್ತ ಬರ್ತೇ ಕಣೋ ಅಂತ ಹೇಳ್ತಾರೆ, ಮಕ್ಳಿಗೂ ಸೊಸೆಗೋ ಕೇಳಿಸ್ಕೊಳ್ಳೋ ಕಿವಿಮ್ಲ ಹಾಕ್ತಾರೆ, ಬಿಡಪ್ಪ ವಯಸ್ಸಾದ್ಮೇಲೆ ಕಾಮನ್ ಅಂತ. ಆಮೇಲೆ ಬಿದ್ದು ಫ್ರ್ಯಾಕ್ಚರ್ ಆಗಿಬಿಡುತ್ತೆ. ಕಣ್ಣು ಸರಿಯಾಗಿ ಕಾಣಲ್ಲ ಅಂತಾರೆ, ಅವಾಗ ದಯವಿಟ್ಟು ಹೋಗಿ ತೋರಿಸ್ಕೊಳ್ಳಿ. ತಲೆ ಸುತ್ತಿದೆ ಅಂತ ಹೋಗಿ ತೋರಿಸ್ಕೊಳ್ಳಿ. BP ರೆಗ್ಯುಲರ್ ಚೆಕ್ ಮಾಡ್ಕೊಳ್ತೀವಿ, ನೀರು ಚೆನ್ನಾಗಿ ಕುಡಿತಾರೆ ನೋಡಿ, ಎಕ್ಸಸೈಸ್ ಕರೆಕ್ಟಾಗಿ ಮಾಡ್ತಾರೆ. ಅವ್ರಿಗೆ ಹೇಳಿ, ನೀವು ಉರ್ದುಮಿಸ್ಬೇಕು. ವಯಸ್ಸಾದ್ರೆ ಅಷ್ಟು ಮೋಟಿವೇಶನ್ ಇಲ್ಲ ಪಾಪ, ಅವ್ರು ಉರ್ದುಮಿಸಿ ಸ್ವಲ್ಪ ಎಕ್ಸಸೈಸ್ ಮಾಡಿ, ವಾಕಿಂಗ್ ಮಾಡಿ ಅಂತೆಲ್ಲ ಗೈಡ್ ಮಾಡಬೇಕು. ಸೊ ಇವೆಲ್ಲ ಮಾಡಿದಾಗ ಅವರೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ಇವನ್ನ ನೀವು ಟಿಪ್ಸ್ ಥರ ಫಾಲೋ ಮಾಡಿಕೊಂಡು ಅವ್ರಿಗೆ ತೊಂದರೆ ಆಗ್ದಂಗೆ, ಫ್ರ್ಯಾಕ್ಚರ್ ಆಗ್ದಂಗೆ, ಬೀಳ್ದಂಗೆ ನೋಡ್ಕೊಳ್ಳೋದು ಒಳ್ಳೆಯದಿದ್ದಾರೆ. ಸೊ ಹೈಡ್ರೇಷನ್, ನೀರು ಚೆನ್ನಾಗಿ ಎತ್ತಚ್ಕೊಳ್ತೀರಿ. ಸೊ ಸಿಂಪಲ್ ಆಗಿರೋಂಥ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸು, ಮನೇಲಿ ಯಾವ ರೀತಿ ಚೇಂಜ್ ಮಾಡಬೇಕು, ಎಕ್ಸಸೈಸ್ ಯಾವ ರೀತಿ ಮಾಡಬೇಕು, ಬೇರೆ ಅಂಗಗಳು, ಕಣ್ಣು ಕಿವಿನೆಲ್ಲ ಯಾಕೆ ರೆಗ್ಯುಲರ್ ಚೆಕ್ ಮಾಡಬೇಕು ಅಂತ ವಿವರವಾಗಿ ಹೇಳಿದ್ದೀನಿ. ಭಾಳ ಉತ್ತಮವಾದ ವಿಡಿಯೋ. ದಯವಿಟ್ಟು ನೀವು ಪ್ರತಿಯೊಬ್ಬರಿಗೂ ವಯಸ್ಸಾದವ್ರಿಗೆ ಈ ವಿಡಿಯೋನ ನೋಡಲೇಬೇಕು. ಅವರು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿ. ನಮ್ಮ ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ, ಆರ್ಥೋಪೆಡಿಕ್ ಸರ್ಜನ್. ಸಾಧಾರಣ 430-440 ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಇವಾಗಲೇ ಅದನ್ನು ಫಾರ್ವರ್ಡ್ ಮಾಡಿ. ಆಲ್ ದ ಬೆಸ್ಟ್. ವಯಸ್ಸಾದವರು ಹೆಲ್ತಿ ಆಗಿರಲಿ, ನಗ್ನಗ್ತಾ ಇರಲಿ, ಖುಷಿಯಾಗಿರಲಿ. ಫ್ರ್ಯಾಕ್ಚರ್ ಆಗಿ ನೋವನ್ನು ಬೋಸ್ಕೊಂಡು ನರಳಿ ತೊಂದರೆ ಅನಿಸೋದು ಬೇಡ. ಇವಾಗಲೇ ವಿಡಿಯೋನ ಇವಾಗಲೇ ಫಾರ್ವರ್ಡ್ ಮಾಡಿ.